ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ತೀರ್ಥ ಜಾಸ್ತಿ ಮಾತಾಡಕ್ಕಾಗಲ್ಲಪ್ಪ. ಈಗ ರಾಮಯ್ಯ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀವಿ. ಬನ್ನಿ ಸರ್. ಮಾತಾಡಿ. ಎಲ್ರಿಗೂ ನಮಸ್ಕಾರ. ಮೈಕಲ್ಲಿ ಮಾತಾಡೋಷ್ಟು ನಾನು ದೊಡ್ಡನಲ್ಲ. ನಮ್ಮ ರಾಜೇಶ ಬದುಕಿದ್ದಾಗ ರಾಜಕೀಯಕ್ಕೆ ಹೋಗಬೇಡ, ರಾಜಕೀಯ ಸರಿ ಇಲ್ಲ, ಅದು ಒಳ್ಳೆ ಜಾಗ ಇಲ್ಲ, ಅದು ಇದು ಅಂತ ಸಿಕ್ಕಾಪಟ್ಟೆ ಬೈತಿದ್ದೆ. ಆದರೆ ಈಗ ನೀವೆಲ್ಲ ಅವನಿಗೆ ತೋರಿಸ್ತಿರೋ ಗೌರವ, ಈ ಸತ್ಕಾರ ಎಲ್ಲ ನೋಡ್ತಾ ಇದ್ರೆ ನನಗೆ ಕಣ್ಣು ತುಂಬಿ ಬತ್ತಾಯ್ತು. ಅದಕ್ಕೆ ಹೇಳ್ತಾ ಇದ್ದೀನಿ ಸಾಹೇಬ್ರೆ, ರಾಜಕೀಯ ಕೆಟ್ಟದ್ದಲ್ರ, ಅದು ಒಳ್ಳೇದೆ. ಅದರಿಂದ ಜನಕ್ಕೆ ಒಳ್ಳೇದೇ ಆಯ್ತ ಸ್ವಾಮಿ. ನಿಮ್ಮೆಲ್ಲರ ಈ ಪುಣ್ಯಕಾರದಿಂದ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅನ್ನೋ ನಂಬಿಕೆ ನನಗೈತೆ. ಇಷ್ಟೇ ನಾನು ಮಾತಾಡೋದು. ಈಗ ರಾಜೇಶ್ ಅವ್ರ ಅಕ್ಕ ಸುಮ್ನ ಅವ್ರು ಬಂದು ಒಂದೆರಡು ಮಾತಾಡ್ಬೇಕು. ಬನ್ನಿ ಸುಮ್ನ. ನನ್ನ ತಮ್ಮನ ಮೇಲೆ ನೀವೆಲ್ಲರೂ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗೆ ನನ್ನ ತಮ್ಮನ ಕನಸನ್ನ ಈಡೇರಿಸೋದಕ್ಕೆ ನಾನು ಎಲ್ಲ ಪ್ರಯತ್ನ ಪಡ್ತೀನಿ. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಅಂತ ನಂಬಿದ್ದೀನಿ. ಏನ್ರಿ ಮಾಡ್ತಾ ಇದಾರೆ ಇಲ್ಲಿ? ಕಣ್ಣೀರ್ ಸುರಿಸ್ಬಿಟ್ಟು ನಮ್ ಏರಿಯಾದವರೆಲ್ಲ ಯಾಮಾರ್ಸ್ಬಿಡ್ಬೋದು ಅಂತ ಅನ್ಕೊಂಡಿದೀರಾ? ಅದ್ಯಾವುದು ಆಗಕ್ಕಿಲ್ಲ, ಆಗಕ್ಕೆ ನಾನ್ ಬಿಡೋದು ಇಲ್ಲ. ಕೇಳ್ರಯ್ಯ, ಕೇಳಿ. ಮಂಕ್ ಮುಂಡೆ ತರ ಸರಿಯಾಗಿ ಬಂದಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇವ್ರು ಇದಾರಲ್ಲ, ಇವ್ರು ವಾರ್ತಿಗಳು, ಇವರು ದೊಡ್ಡ ಮೋಸ್ಗಾರ್. ಇವರು ಟೈಮ್ ನೋಡಿ ಹೊಡಿಬೇಕು. ಕಾಶಿ, ನಾನ್ ಮಾಡೋ ಕಾರ್ಯಕ್ರಮಕ್ಕೆ ಪ್ರತಿ ಸಲ ಬಂದು ತೊಂದರೆ ಕೊಡ್ತಾ ಇದ್ಯಾ. ತಾಳ್ಮೆ ಇರೋವರೆಗೂ ನೋಡ್ತೀನಿ. ತಾಳ್ಮೆ ಕೆಟ್ರೆ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ತೀರ್ಥ, ನೀ ಸಮಾಧಾನಗಿರು, ಎಲ್ಲ ಪೊಲೀಸರು ನೋಡ್ಕೋತಾರೆ. ಏಯ್ ಇನ್ಸ್ಪೆಕ್ಟರ್, ಏನ್ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೇಳ್ಕೊಂಡೋಗ್ರೆ ಅವನ್ನ. ಬಿಡ್ರಿ, ನಾವು ವಿರೋಧ ಪಕ್ಷದವ್ರೆ. ಸಾಹೇಬ್ರಿಗೆ ಮಾತಾಡ್ತೇನೋ? ಸುಮ್ನಿರ್ ಬಾಬು. ಕಾಶಿ, ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿರ್ಬೇಕು.
ನೀನ್ ಕೊಳಕ್ ಬುದ್ಧಿನ ಈ ಸಭೆಲ್ ತೋರ್ಸಿದ್ರೆ ಚೆನ್ನಾಗಿರಲ್ಲ. ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀರಾ? ಹೊಡಿತೀರಾ ಇಲ್ಲ ಸಾಯಿಸ್ತೀರಾ? ಅಥವಾ ನಮ್ ರಾಜೇಶನ ನಡು ರೋಡ್ ಸುಟ್ಟಾಕಿದ್ರಲ್ಲ ಆ ತರ ಸುಟ್ಟಾಕ್ತಿರೋ ಹೇಗೆ? ಕಾಶಿ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಬಿಡ್ರಿ, ನಾನ್ ಯಾಕ್ರಿ ಹೋಗ್ಬೇಕು? ನಾನ್ ಯಾಕೆ ಹೋಗ್ಬೇಕು ಅಂತೀನಿ? ಇಲ್ಲಿ ನಡೀತಾ ಇರೋದು ನಮ್ ಕಾಲೋನಿ ಫಂಕ್ಷನ್, ಸತ್ತಿರೋದು ನಮ್ ಕಾಲೋನಿ ಹುಡುಗ. ಅವನಿಗೆ ನಾಸೆ ತೋರಿಸಿ ಸಾಯ್ತಿರೋರು ಈ ಪಾರ್ಟಿ ಅವರು. ವಿಷಯ ಎಲ್ಲೆಲ್ಗೋ ಹೋಗ್ತಾ ಇದೆ. ಹೇಳ್ರಿ ತೀರ್ಥಂಕರ್ ಪ್ರಸಾದ್ ಅವ್ರೆ, ನಮ್ ರಾಜೇಶ ಹೇಗ್ ಸತ್ತ? ನಾವೆಲ್ಲ ಅನ್ಕೊಂಡಿರೋ ಹಾಗೆ ನಮ್ ರಾಜೇಶ ಅವನಾಗೋನೆ ಬೆಂಕಿ ಎತ್ಕೊಂಡ್ ಸತ್ತಿಲ್ಲ. ಈ ಪಾರ್ಟಿ ಅವ್ರು ಇದಾರಲ್ಲ ರಾಜಕಾರಣಿಗಳು, ಇವರೆಲ್ಲ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ನಮ್ ರಾಜೇಶನ ನಡು ರೋಡ್ ಸುಟ್ಟಾಕ್ಬಿಟ್ರು. ಕಾಶಿ, ಬಾಯಿಗೆ ಬಂದಾಗ ಇರಯ್ಯ ಇರು, ಇನ್ನು ಪೂರ್ತಿಯಾಗಿ ನಾನೇನು ಮುಗ್ಸೇ ಇಲ್ಲ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ನಿಮ್ ಅನುಕಂಪ ಗಿಟ್ಟಿಸ್ಕೊಳ್ಳೋದಿಕ್ಕೆ ಸಂತಾಪ ಕೂಟದ ನಾಟಕ ಆಡ್ತವ್ರೆ. ನಾಟಕವ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಇಷ್ಟು ದೊಡ್ಡ ಬೋರ್ಡ್ ಹಾಕ್ಸಿದ್ದಾರೆ, ಶ್ರೀದೇವಿ ಕಾಲೋನಿಯ ಕೂಸು ರಾಜೇಶ ಅಂತ. ಅಲ್ಲ ನಮ್ ಕಾಲೋನಿ ಕೂಸ್ನ ಅನ್ಯಾಯವಾಗಿ ರೋಡಲ್ಲಿ ಸುಟ್ಟಾಕ್ಬಿಟ್ರಲ್ರಿ. ಹೇಳಿ ನಮ್ ರಾಜೇಶ ಹೇಗ್ ಸತ್ತ ಅಂತ ನಮ್ ಜನಕ್ಕೂ ಗೊತ್ತಾಗ್ಲಿ. ಹೇಳಿ. ಲೇ ಶೆಗಣ್ಯಾಗಿನ ಹುಳ, ರಾಜೇಶ ಹೆಂಗ್ ಸತ್ತ ಅಂತ ಟಿವಿಯಾಗ ನೋಡಿ ಇಲ್ಲ? ಇಡೀ ರಾಜ್ಯಕ್ಕ ಗೊತ್ತೈತಿ ರಾಜೇಶ ಹೆಂಗ್ ಸತ್ತ ಅಂತ. ಈಗ ಬಂದ್ಬಿಟ್ಟ ಅಲ್ಲಾಡ್ಸ್ಕೊಂಡು. ನಿನಗ ಪ್ರಚಾರ ಮಾಡ್ಬೇಕಂತಿದ್ರ ಬೇರೆ ಕಡೆ ಹೋಗಿ ಕಿತ್ಮಿ ಮಾಡು. ಇಲ್ಲಿ ಬಂದು ಕಿತ್ಮಿ ಮಾಡಿದ್ರೆ ಹಲ್ಲ ಮುರಿತಾನೆ ನಾವು. ಬಾಡ್ಕೋ ಹಳೆ ಬಾಡ್ಕೋ. ಚಿಟೆ ಬೇಡ. ಸಾಕ್ ಸುಮ್ನಿರಯ್ಯ. ಯೋ ನೀವೇನ್ ಹಂಗೆ ನಿಂತಿದ್ದೀರಾ? ನಾವಿಲ್ಲಿ ಬಂದಿರೋದು ನಮ್ ಏರಿಯಾ ಕೂಸು ರಾಜೇಶ್ ಅನ್ಯಾಯ ಆಗೈತಲ್ಲ, ಅದಕ್ಕೆ ನ್ಯಾಯ ಕೇಳೋದಿಕ್ಕೆ. ಚಿಟ್ಟೆ ಸುಮ್ಮನೆ ಅವ್ರನ್ನ ಸೇಫಾಗಿ ಮನೆ ಕರ್ಕೊಂಡು ಹೋಗು. ರಾಜಿ ಮನೆಗೆ ಹೋಗಿ. ರಾಮಯ್ಯ ಅವರೇ ನಿಮ್ ಮನೆಗೆ ಹೋಗಿ. ಸಾಹೇಬ್ರು ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ಚಿಟ್ಟೆ ಹೋಗು, ಬರ್ಕೊಂಡು ಹೋಗು. ಏನ್ ಸಾಹೇಬ್ರ ಇದೆಲ್ಲ? ರಾಮಯ್ಯ ಅವರೇ, ನೀವೇನು ಚಿಂತೆ ಮಾಡ್ಬೇಡಿ, ನೀವು ಹೊರಡಿ. ಬರವ ಯಾಕೋ ಸರಿ ಇಲ್ಲ ಇಲ್ಲಿ. ಅಪ್ಪ ಇಲ್ಲಪ್ಪ, ಸಾಹೇಬ್ರು ಬಿಡ್ರಿ, ತಾರಿ ಬಿಡ್ರಿ ಅಲ್ಲಿ ಸ್ವಲ್ಪ ತಾರಿ ಬಿಡ್ರಿ. ಯವ್ವ ಅಲ್ಲಿ ಲಫ್ಡ ನಡೆದೈತಿ, ಮನೆಗೆ ಹೋಗೋಣ ಬಾ. ಇಲ್ಲ ಚಿಟ್ಟಣ್ಣ, ಸಾಹೇಬ್ರು ಒಬ್ರೇ ಇದ್ದಾರೆ. ಯವ್ವ ತಲೆ ಕೆಡಿಸ್ಕೊಬೇಡ, ಅವ್ರ ಬಗ್ಗೆ ಬಾ ಹೋಗೋಣ. ಇಲ್ಲ ಅಣ್ಣ, ನೀವನ್ನ ಕರ್ಕೊಂಡು ಹೋಗಿ ಹೋಗಿ ಅಣ್ಣ. ಸಾಹೇಬ್ರೆ ಇವತ್ ನಿನ್ ಕತೆ ಮುಗೀತು ಕಣ.
ಜಾಗ ಬಿಡಿ. ಸಾಹೇಬ್ರೇ! ಜಾಗ ಬಿಡಿ. ಸಾಹೇಬ್ರೇ! ಸಾಹೇಬ್ರೆ 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 ರಕ್ತ ಸರ್ ಆಂಬುಲೆನ್ಸ್ ಕರೀರಿ, ಆಂಬುಲೆನ್ಸ್ ಕರೀರಿ.